ಸರ್ ನಾವು ಈ ಬಾರಿ MP ಎಲೆಕ್ಷನ್ ತಮ್ಮ ಅಭಿಪ್ರಾಯ ಕೇಳೋಕೆ ಬಂದೆ ಸರ್. ಬೀದರ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಭಗವಂತ ಖೂಬಾ ಅವರು, ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಅವರು ಸ್ಪರ್ಧೆ. ತಮ್ಮ ಸಪೋರ್ಟ್ ಯಾರಿಗೆ ಸರ್? ನಮ್ಮ ಬೀದರ್ಕಿಂದ ನಮ್ಮ ಖೂಬಾ ಸಾಬ್ರಿ ಸಪೋರ್ಟ್ ಸರ್. ಖೂಬಾ ಸರ್ ಖೂಬಾ ಸರ್ ಏನ್ ನೋಡಿ ತಮ್ಮ ಸಪೋರ್ಟ್ ಮಾಡ್ತಿದ್ರು ಸರ್? ಅವ್ರ ಅಭಿಪ್ರಾಯ ನೋಡಿ ಅವರೆಲ್ಲ ಅವರಿಗೆ ಒಂದು ವಯಸ್ಕರ ಇದೆ, ಅವ್ರದ್ದು ಒಂದು ಏನದಕ್ಕೆ ಅವರಿಗೆಲ್ಲ ಅನುಭವ ಇದೆ. ಅನುಭವ ಇದೆ ಬಹಳಷ್ಟು. ಅವ್ರು ಏನೋ ಯುವಕರ ಅವ್ರು ಮಾಡಬೇಕಿಲ್ಲ, ಯುವಕರ ಅವ್ರು ಏನೋ ಸಣ್ಣವ್ರ ರೀ. ಅವ್ರು ಮುತ್ಯ ಮಾಡಿದ್ರು, ಅವ್ರ ಮಗ ತಂದೆ ಮಾಡಿದ್ರು, ಮತ್ತೆ ಅವ್ರ ಮಗನಿಗೆ ಕೊಡ್ತೀರಿ ಅಂದ್ರೆ ಹೆಂಗಾಯ್ತದೆ? ಏನು ಇದು ಕಟ್ಟಲಕ್ಕ ಗಡಿಗಳು ಕಿಲಗಳು ಕಟ್ಟಬೇಕು ಅವರು? ಇಲ್ಲ ಸರ್. ಮತ್ತೆ ಇಲ್ಲ ಸರ್, ನೀವು ಹೇಳೋದ್ರಲ್ಲಿ ಅರ್ಥ ಇದೆ ಸರ್. ಆದ್ರೆ ಭಗವಂತ ಖೂಬಾ ಇವಾಗ 2ನೇ ಬಾರಿ ಬಂದಿದೆ ಸರ್. 3ನೇ ಬಾರಿ ತರಬೇಕು ಅವ್ರಿಗೆ. ರಾಸಾಯನಿಕ ರಸಗೊಬ್ಬರ ಸಚಿವರಾಗಿ ಸರ್ ಆಗಿದ್ದಾರೆ. ತಮ್ಮ ಕ್ಷೇತ್ರಕ್ಕೆ ತಮ್ಮದು ಏನು ಕೊಡುಗೆ ಕೊಡ್ತಾರೆ ಸರ್? ಬಹಳಷ್ಟು ಮಾಡಿದೆ ಸರ್. ಹೇಳಿ ಸರ್. ಸರ್ ದೊಡ್ಡ ದೊಡ್ಡ ರೋಡ್ಗಳು ಆಗ್ಯಾವ, ಇವೆಲ್ಲ ಹೆವಿ ಲೈನ್ಗಳು ಆಯ್ತು. ಅವ್ರ ಕೈ ಮೇಲೆ ಅವ್ರ ಕೈ ಮೇಲೆ ಆಗಿಲ್ಲ ಸರ್. ಮತ್ತೆ ದೊಡ್ಡ ದೊಡ್ಡ ಎಲ್ಲ ಅವ್ರದೆಲ್ಲ ಕೇಂದ್ರದ ರೈಲ್ವೆ ಆಯ್ತು. ರೈಲ್ವೆ ಇದ್ದಿಲ್ಲ ನಮ್ಮ ಬೀದರ್ 2-3 ರೈಲ್ವೆ ಕೊಟ್ರು ಸರ್. ಹಾ ಸರ್. ಅದೇ ರೀತಿ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಅವ್ರಿಗೆ ಏನ್ ನೋಡು ತಮಗ ಸಪೋರ್ಟ್ ಇಲ್ಲ ಸರ್. ಅವ್ರದ್ದು ಏನ್ ನೆಗೆಟಿವ್ ಇಲ್ಲ. ಅದ ಸರ್, ಅವ್ರಿಗೆ ಇನ್ನ ವಯಸ್ಸಿದೆ. ಮುಂದೆ ಮಾಡೋಣ, ಮಾಡೋಣ ಹಂಗೇನಿಲ್ಲ. ಅದೇ ರೀತಿ ದೇಶಕ್ಕಾಗಿ ಮೋದಿ ಬೇಕು ಸರ್. ದೇಶಕ್ಕಾಗಿ ಮೋದಿ ಬೇಕು. ಮೋದಿ ಅವರು 40 ವರ್ಷ ಆಳ್ಯಾರ ಸರ್. 40 ವರ್ಷ ಕೊಟ್ಟಿದ್ದೇವಲ್ಲ ಅವರಿಗೆ. ಕಾಂಗ್ರೆಸ್ ಅವ್ರಿಗೆ ನಾವು 40 ವರ್ಷ ಕೊಟ್ಟಿದ್ದೇವೆ. ಸ್ವಲ್ಪ ಇನ್ನೂ ಒಂದು 8-10 ವರ್ಷ ಕೊಡೋರು ಮೋದಿ ಕೊಡೋಣ ಸರ್. ಮೋದಿದ ಒಂದು 5-6 ಅಭಿವೃದ್ಧಿ ಏನಾದ್ರು 371 ಬಂತು ನಮ್ಮ ದೇಶಕ್ಕೆ. ನಮ್ದೇ ದೇಶದಲ್ಲಿ ಇರೋಂತ ನಮಗೆಲ್ಲ ಹಕ್ಕಿದ್ದಿಲ್ಲ. 371 ಸರ್. 371, 335. ಮತ್ತ ದೇಶಕ್ಕಾಗಿ ನಮಗೊಂದು ಜಾಕೆಟ್ ತಗೊಳಕ್ ಆಗಿಲ್ಲ ಇವರಿಗೆ. ಆರ್ಮಿಗಳಿಗೆ ನಮ್ಗೆ ಬ್ಲೌಟ್ ಪ್ರೂಫ್ ಜಾಕೆಟ್ ಕೊಡ್ಲಕ್ ಆಗಿಲ್ಲ ಇವರಿಗೆ. ಸೈನಿಕರು ಎಷ್ಟೋ ಸೈನಿಕರು ಸತ್ತು ಹೋಗ್ಬಿಟ್ರು ನಮ್ದು ಸರ್. ಮತ್ತೆ ಹೇಳಿ ಸರ್, ದೇಶಕ್ಕೆ ನೋಡ್ರಿ, ಇವತ್ತು ಚೈನಾ ನೋಡಿ ಇವತ್ತು ನಮಗ್ ನೋಡ್ತಾ ಇಲ್ಲ. ಇವತ್ತು ಪಾಕಿಸ್ತಾನ ನಾವು ಧುರಳಿ ಮಾಡ್ಯಾಕ್ದೇವು, ಅದ್ರ ಕಂಗಾಲ್ ಮಾಡಿಬಿಟ್ಟಿವಿ. ನಮ್ ಚೈನಾದ್ರ ನಾವು ಧುರಳಿ ಕಟ್ಬಿಟ್ಟೇವೆ, ನಮ್ಗೆ ಎಲ್ಲರದು ಧುರಳಿ ಕಟ್ಟಿದ್ದೇವೆ, ವಿದೇಶಿ ಕಂಗಾಲ್ ಮಾಡಿಬಿಟ್ಟೇವೆ ಸರ್. ವಿದೇಶಿಗಳು ನಾವು ಭಾರತ ದೇಶದವ್ರು ಇನ್ನೊಂದು ದೇಶಕ್ಕೆ ಹೋದ್ರು ನಮ್ಗೆ ಹೆಮ್ಮೆದಿಂದ ನೋಡ್ತಾ ಇದ್ದಾರೆ. ಅರೆ ಭಾರತೀಯರೇ ಹರ ಇವ್ರು ಅಂತ ಅಷ್ಟೊಂದು ನಮಗೆ ಹೆಮ್ಮೆ. 247 ತಕ ನಮ್ಮ ಭಾರತ ದೇಶದಾಗ ಇನ್ನ ಮೋದಿನೇ ಸರ್ಕಾರ ಇದೆ. ಅದೇ ರೀತಿ ರಾಹುಲ್ ಗಾಂಧಿನ ಏಕೆ ಬೇಡ? ಅಭಿಪ್ರಾಯ ಅವ್ರು ಏನು ಇಲ್ಲ ಸರ್, ಅವ್ರಿಗೆ ಏನು ಅನುಭವ ಇಲ್ಲ. ಅವ್ರು ಬೇರೆ ಕೇಳಿರಲ್ಲ. ರಾಹುಲ್ ಗಾಂಧಿ ಯಾಕೆ ಕೇಳ್ತೀರಾ ನೀವು? ಮಲ್ಲಿಕಾರ್ಜುನ್ ಕೇಳ್ರಿ, ಯಾರ ಕೇಳ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹಿರಿಯ ಮುಖಂಡರು, ಕಾಂಗ್ರೆಸ್ ಹಿರಿಯ ಮುಖಂಡರಂತೆ ಇತ್ತೀಚೆಗೆ ಮಮತಾ ಬೆನರ್ಜಿ ಮತ್ತು ಯಾದವ್ ಅವರು ಅಭಿಪ್ರಾಯ ಪಟ್ಟರು ಸರ್. ಅವ್ರಿಗೆ ಪಟ್ಟಿರೋದು. ಮೋದಿ ಬಿಟ್ಟು ಬಿಡ್ರಿ ನೀವು, ಗಾಂಧಿ ಖಾನ್ದಾನ್ ತೆಗೆದು ಬಿಡ್ರಿ ನೀವು. ಒಂದ್ ವೇಳೆ ರಾಹುಲ್ ಗಾಂಧಿ ಪ್ರಧಾನಿ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಂದ್ರೆ ಪ್ರಧಾನಿ ನಮಗಾರ ಮೋದಿನೇ ಬೇಕು. ಸರ್ ಇಲ್ಲ ಸರ್, ಆ ಕಾಂಗ್ರೆಸ್ ನಲ್ಲಿ ರಾಹುಲ್ ಗಾಂಧಿ ಕ್ಯಾಂಡಿಡೇಟ್ ಅಲ್ಲ, ಕ್ಯಾಂಡಿಡೇಟ್ ಇಲ್ಲ. ಪ್ರಧಾನಿ ಮೋದಿ ಅಂತ ಘೋಷಣೆ ಮಾಡಿದ್ರೆ ತಮ್ಮ ಸಪೋರ್ಟ್ ಮೋದಿ ಸಪೋರ್ಟ್ ಫುಲ್ ಮೋದಿ ಸರ್. ಓಕೆ ಸರ್, ಥ್ಯಾಂಕ್ಸ್ ಸರ್ ವರದಿ ನೀಡೋದಕ್ಕೆ ಸರ್. ನಾವು MP ಎಲೆಕ್ಷನ್ ಜನರ ಅಭಿಪ್ರಾಯ ಏನಂತ ತಿಳ್ಕೊಂಡ್ ಬಂದ್ವಿ ಸರ್. ಈ ಬಾರಿ MP ಎಲೆಕ್ಷನ್ 2024ರಲ್ಲಿ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ, ಬಿಜೆಪಿಯಿಂದ ಭಗವಂತ ಖೂಬಾ. ತಮ್ಮ ಸಪೋರ್ಟ್ ಯಾರಿಗೆ ಸರ್? ನಮ್ಮ ಸಪೋರ್ಟು ಮೋದಿ ಫಸ್ಟ್ ಮೋದಿ ಸರ್. ಸೆಕೆಂಡ್ ಸರ್ ಖೊಬ್ಬ. ಯಾಕಂದ್ರೆ ಅವಂದೇ ಮನುಷ್ಯನಲ್ವ. ಸರ್ 2 ಸಲ ಗೆದ್ದು ಬಂದ. ಯಾರು? ನಾವು ಮೋದಿ ನೋಡಿ ಊಟ ಹಾಕಿದೆವು. ಮೋದಿ ನೋಡಿ ನಾವ್ ಖೊಬ್ಬ ನೋಟು ಊಟ ಹಾಕಿಲ್ಲ. ಖೂಬಾ ಅವರು ಅತಿ ಹೆಚ್ಚು ವರ್ಕ್ ಆಗಿಲ್ಲ ಸರ್. ನಾವು ಕೆಲಸ ಬರೋದ್ ನಾವು ಹೋಗಲ್ವಿ ಅವ್ರ ಬಲ್ಲಿ. ಸರ್ ಕೇಳ್ರಿ, ನಾವು ಹಾಕದೆ ಮೋದಿ ನೋಡಿ ಫಸ್ಟ್. ಇನ್ನೊಂದು ನಮ್ ದೇಶ ಮಂದಿ ಇಂಡಿಯಾ ಮಂದಿ 9 ಮಂದಿ ಇರಾಕ್ ಅರಬ್ ಕಂಟ್ರಿದಾಗ ಫಾಶಿ ಕೊಟ್ಟರು. ಯಾರು ಬಿಸ್ಕೊಂಡ್ ಬಂತಾರೆ ಗೊತ್ತೇವಿ? ಗೊತ್ತೇನು ಹೇಳ್ರಿ? ಸರ್ಕಾರ ಯಾವ ಸರ್ಕಾರ ಬಿಡ್ಕೊಂಡು ಬಂತು? ಕೇಂದ್ರ ಸರ್ಕಾರ ಬಿಡ್ಸ್ಕೊಂಡು. ಆದ್ರೆ ನಮ್ಗೆ 9 ಮಂದಿ ಅವ್ರ ಜೀವ ಅಣ್ಣ ತಮ್ಮರು ಅಕ್ಕ ತಂಗಿರು ಯಾರು ಇದ್ದಿರ್ಬೇಕಲ್ಲ ಅವ್ರಿಗೆ. ಎಷ್ಟು ಖುಷಿ ಆಗಿರ್ಬೇಕು. ಅದು ಯಾರು ಮಾಡಿ ಗೊತ್ತಿತ್ತಾನ? ನಮ್ಮ ದೇಶಕ್ಕೆ ಹುಡುಗ ಕಾಂಗ್ರೆಸ್ ಮಂದಿ ಖತಮ್ ಮಾಡಕ್ಕೆ ನಮ್ಮ ಮಂದಿಗೆ. ನೀವು ಎಲ್ಲಿ ಇತಿಹಾಸ ನೋಡಿ ಓದ್ ನೀವು ಯಾರು ನಿಮ್ಗಾರ ಗೊತ್ತಿರ್ಬೇಕಲ್ಲಪ್ಪ. 9 ಮಂದಿಗೆ ಹೊರಗಿನ ದೇಶ ಭಾಳ ಶಿಕ್ಷೆ ಆಗಿದೆ. ಅಲ್ಲ ಸರ್, 9 ಬಾರಿ ಆಯ್ತು ಸರ್. ಸಾಮಾನ್ಯವಾಗಿ ಒಂದು 7-8 ಆಪರೇಷನ್ಗಳು ಮಾಡ್ಯಾರ ಸರ್. ವಿವಿಧ ಹೊರ ದೇಶದಲ್ಲಿ ಸಂಕಷ್ಟಕ್ಕೆ ಈಡಾದಾಗ ಆಪರೇಷನ್ ಮಾಡ್ತಾರೆ ಸರ್. ಒಂದೇ ಮಾತು, ಕಾಂಗ್ರೆಸ್ ಸರ್ಕಾರ ಬಂದು ನಾವು ಗುಲಾಮ್ ಆಯ್ತೇವ್, ಓಟ್ ಹಾಕೋರು ಗುಲಾಮ್ ಆಯ್ತೇವ್. ಇದು ಒಂದೇ ಮಾತು ಆಯ್ತು. ಬಿಜೆಪಿ ಮಾಡ್ತೀರಿ ಸರ್? ಹೌದು. ಖೂಬಾ ಅವ್ರು ಏನ್ ನೋಡಿ ಬಿಜೆಪಿ ಮಾಡ್ತಿದ್ರು ಸರ್? ಕೆಲಸ ಮಾಡ್ರ ಸರ್, ನಮ್ಮಲ್ಲಿ ಕೆಲಸ ವರ್ಕ್ ಆಗ್ಯದ ಸರ್. ಸರ್ ಮೋದಿನೇ ಯಾಕೆ ಬರ್ಬೇಕು ಸರ್? ಒಳ್ಳೆ ಕೆಲಸ ಮಾಡ್ರಲ್ಲ ಅವ್ರು. 10-20 ವರ್ಷ ಮಾಡಿ ಏನ್ ಮಾಡ್ಯಾರ ಸರ್? 10 ವರ್ಷ ಏನೇ ಆಗ್ಲಿ
ಕರೆಕ್ಟ್ ಕೆಲಸ ಮಾಡ್ಯಾರ. ರಾಹುಲ್ ಗಾಂಧಿ ಯುವಕ ಇದ್ದಾರೆ ಸರ್, ಅವ್ರಿಗೆ ಒಂದ್ಸಾರಿ ಚಾನ್ಸ್ ಕೊಟ್ರೆ ಹೆಂಗಾಗುತ್ತೆ ಸರ್? ಆಗಲ್ಲ ಸರ್, ಅವ್ರು ಇನ್ನ ಮಾಡ್ಬೇಕಿನ, ಇನ್ನ ಟೈಮ್ ಅದ ಅವ್ರಿಗಿನ. ಹಾ ಸರ್. ಇವ್ರು ಹಿರಿಯರ ಮಾಡ್ತಾ ಇದ್ದಾರೆ ಇವ್ರು. ಸರ್ ಭಗವಂತ್ ಖೂಬಾ ಬಗ್ಗೆ ಕೆಲವು ಅಭಿಪ್ರಾಯ ಕೆಟ್ಟದಾಗ ಹೊಂಟಿವೆ ಸರ್, ಹೇಗೆ ಹೇಳ್ತಾರ ಸರ್, ಯಾರಿಗೆ ಹತ್ತಲ್ಲ ಅವ್ರು ಹೇಳ್ತಾರ ಹಂಗೆ. ಹಾ ಸರ್. ಇಲ್ಲ, ರೈತರಿಗೆ ಇಲ್ಲಿ ಅನಾವೃಷ್ಟಿಯಿಂದ ಕೆಲವು ಕೆರೆ ಆಯ್ತು, ಇಲ್ಲಿ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಇದು ಮಾಡಿದಾರೆ ಅಂತಿಲ್ಲ ಸರ್, ರಿಟೈರ್ಡ್ ಹೇಳ್ತಾರ ಸರ್. ಒಬ್ಬರಿಬ್ಬರು ಏನಾರು ಇರ್ತಾವೆ ಹಂಗ ಸಮಸ್ಯೆ. ಹಾ ಸರ್. ಅದೇನಿಲ್ಲ, ಕರೆಕ್ಟ್ ಅದ ಸರ್. ಈ ಬಾರಿ ಮತ್ತೊಮ್ಮೆ ಮಗದೊಮ್ಮೆ ಮೋದಿ ಮಾಡ್ಬೇಕಂತ. ಮೋದಿ only. ಓಕೆ ಸರ್, ಥ್ಯಾಂಕ್ಸ್ ಸರ್. ಅಂದ್ರೆ ಇಲ್ಲಿ ವರ್ಕ್ ಮಾಡುತ್ತಾರೆ ಸರ್, ಮಾಡ್ತಾರ ಸರ್. ಓಕೆ ಸರ್.